ಸಾಲು ಸಾಲು ಸಂಕಷ್ಟವನ್ನು ಫೇಸ್ ಮಾಡ್ತಾ ಇರುವಂತಹ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ. ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಈಗ ಬಿಜಿಎಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡಿತಾ ಇದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ನಟ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ. ಇವತ್ತು ಕೂಡ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ನಿನ್ನೆ ದರ್ಶನ್ ಸರ್ಜರಿಯ ಬಗ್ಗೆ ನ್ಯಾಯಾಧೀಶರು ವಕೀಲರ ಬಳಿ ಕೇಳಿದ್ರು. ನಿನ್ನೆ ಜಾಮೀನು ವಿಚಾರಣೆಯ ವೇಳೆ ರಿಪೋರ್ಟ್ ಅನ್ನು ಜಡ್ಜ್ ಕೇಳಿದ್ರು. ಮಧ್ಯಂತರ ಜಾಮೀನಿನ ಕತೆ ಏನಾಯಿತು, ಆಪರೇಷನ್ ಆಯ್ತಾ ಅಂತ ಕೂಡ ಪ್ರಶ್ನೆ ಮಾಡಿದ್ರು. ಶಸ್ತ್ರಚಿಕಿತ್ಸೆ ಅಗತ್ಯವಿದೆ ಅಂತ ಹೇಳಿ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ರಿ, ಈಗ ಯಾಕೆ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಅನ್ನು ಪಡಿತಾ ಇದ್ದೀರಿ ಅಂತ ಹೇಳಿ ಸಿ.ವಿ. ನಾಗೇಶ್ ಅವರಿಗೆ ನ್ಯಾಯಾಧೀಶರು ಪ್ರಶ್ನೆಯನ್ನು ಮಾಡಿದರು. ಹಾಗಾದರೆ ಸಿ.ವಿ. ನಾಗೇಶ್ ಅವರ ವಾದ ಹೇಗಿತ್ತು? ರೇಣುಕಾಸ್ವಾಮಿಗೆ ಊಟ ಕೊಡಿ, ನೀರು ಕೊಡಿ, ಅದರ ಜೊತೆಗೆ ಫೋಟೋ ವಿಡಿಯೋ ಮಾಡಿ ಪೊಲೀಸ್ ಸ್ಟೇಷನ್ಗೆ ಬಿಡಿ, ಸಿ.ವಿ. ನಾಗೇಶ್ ಅವರ ವಾದ ಇದು. ಹಿಂಗಂಥೇಳಿ ದರ್ಶನ್ ಹೇಳಿದ್ದಾರೆ ಅಂಥೇಳಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿರುವಂತಹದ್ದು ಪೊಲೀಸರು. ಈ ವಿಚಾರವನ್ನು ಕೂಡ ಅಲ್ಲಿ ಉಲ್ಲೇಖಿಸಿದ್ದಾರೆ. ಕೈಯಿಂದ ಹೊಡೆದ್ರು, ಮರ್ಮಾಂಗಕ್ಕೆ ಹೊಡೆದ್ರು ಅಂಥೇಳಿ ಸಾಕ್ಷಿಗಳು ಹೇಳಿಕೆಯನ್ನು ಕೊಟ್ಟಿವೆ. ಆ ಅಂಶವನ್ನು ಕೂಡ ಉಲ್ಲೇಖಿಸಿದ್ದಾರೆ. ಮತ್ತೊಬ್ಬ ಸಾಕ್ಷಿ ದರ್ಶನ್ ಬಂದು ರೇಣುಕಾಸ್ವಾಮಿಯವರ ಕಪಾಳಕ್ಕೆ ಹೊಡೆದ್ರು ಅಂಥೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಪವಿತ್ರ ಗೌಡ ಚಪ್ಪಲಿಯಿಂದ ಹೊಡೆದ್ರು ಅಂತ ಕೂಡ ಪ್ರತ್ಯಕ್ಷದರ್ಶಿಯೊಬ್ಬ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಆ ಅಂಶವನ್ನು ಕೂಡ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಿದ್ರು ತನಿಖಾಧಿಕಾರಿಗಳು. ಆಮೇಲೆ ನಾಗರಾಜು ಬಂದು 12 ಏಟು ಹಗ್ಗದಿಂದ ರೇಣುಕಾಸ್ವಾಮಿಗೆ ಹೊಡೆದ ಅಂಥೇಳಿ ಪೊಲೀಸರ ಇನ್ವೆಸ್ಟಿಗೇಷನ್ ಹೇಳಿದೆ. ದರ್ಶನ್ ಹೆಚ್ಚಾಗಿ ಹೊಡೆದಿದ್ದರ ಬಗ್ಗೆ ಎಲ್ಲಿಯೂ ಕೂಡ ಹೇಳಿಕೆ ಇಲ್ಲ, ಯಾರೂ ಕೂಡ ಹೇಳಿಕೆಯನ್ನು ಕೊಟ್ಟಿಲ್ಲ. ಮ್ಯೂಸಿಕಲ್ ಚೇರ್ ಥರ ಒಬ್ಬೊಬ್ಬರಾಗಿಯೇ ಹೊಡೆದ್ರು ಅಂಥೇಳಿ ಪೊಲೀಸರು ಬರೆದುಕೊಂಡಿದ್ದಾರೆ. ಸಿ.ವಿ. ನಾಗೇಶ್ ಅವರ ವಾದ ಇದು. ಮುಂದುವರೆದು ವಾದ ಮಾಡ್ತಾ ಹೋಗ್ತಾರೆ ಅವರು. ಆ ಸಂದರ್ಭದಲ್ಲಿ ಜಡ್ಜ್ ಕೇಳ್ತಾರೆ, ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ರಲ್ಲ ದರ್ಶನ್ ಶಸ್ತ್ರಚಿಕಿತ್ಸೆಯ ನೆಪ ಒಡ್ಡಿ, ಆ ಕತೆ ಏನಾಯಿತು, ಆಪರೇಷನ್ ಆಯ್ತಾ ಅಂತ ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ ಸಿ.ವಿ. ನಾಗೇಶ್ ಅವರಿಗೆ. ಅದಕ್ಕೆ ಸಿ.ವಿ. ನಾಗೇಶ್ ಅವರು ಉತ್ತರವನ್ನು ಕೊಡ್ತಾರೆ. ವೈದ್ಯರು ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ, ಶಸ್ತ್ರಚಿಕಿತ್ಸೆಯ ಅಗತ್ಯವಿದೆ ಅಂಥೇಳಿ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಮತ್ತೆ ಜಡ್ಜ್ ಮರುಪ್ರಶ್ನೆಯನ್ನು ಮಾಡ್ತಾರೆ, ಯಾವಾಗ ಆಪರೇಷನ್ ಅಂಥೇಳಿ ರಿಪೋರ್ಟ್ನಲ್ಲಿಲ್ಲ, ಆ ಬಗ್ಗೆ ಏನಿದೆ ಮಾಹಿತಿ ಅಂತ ಕೇಳ್ತಾರೆ. ಅದಕ್ಕೆ ಸಿ.ವಿ. ನಾಗೇಶ್ ಅವರು ಉತ್ತರವನ್ನು ಕೊಡ್ತಾರೆ. ಯಾವಾಗ ಆಪರೇಷನ್ ಅನ್ನುವಂತಹ ಪ್ರಶ್ನೆಗೆ, ತುರ್ತು ಶಸ್ತ್ರಚಿಕಿತ್ಸೆಗೆ ಅಗತ್ಯ ಇದೆ ಅಂಥೇಳಿ ವೈದ್ಯರು ವರದಿಯನ್ನು ನೀಡಿದ್ರಲ್ವಾ, ಅದ್ರ ಬಗ್ಗೆ ಏನಿದೆ ಮಾಹಿತಿ ಅಂತ ಕೂಡ ಜಡ್ಜ್ ಸಿ.ವಿ. ನಾಗೇಶ್ ಅವರನ್ನ ಕೇಳುವಂಥದ್ದು. ಅದಕ್ಕೆ ನಾಗೇಶ್ ಉತ್ತರವನ್ನು ಕೊಡ್ತಾರೆ, BP ವೇರಿಯೇಷನ್ ಇದೆ, BP ಕಂಟ್ರೋಲ್ಗೆ ಬಂದ ಮೇಲೆ ಆಪರೇಷನನ್ನು ಮಾಡಬೇಕು ಅಂಥೇಳಿ ವೈದ್ಯರೇ ಸೂಚಿಸಿದ್ದಾರೆ. ಹಾಗಾಗಿ BP ಕಂಟ್ರೋಲ್ ಬರೋವರೆಗೂ ಕೂಡ ಶಸ್ತ್ರಚಿಕಿತ್ಸೆಗೆ ದರ್ಶನ್ ಒಳಗಾಗುವ ಸಾಧ್ಯತೆ ಕಡಿಮೆ ಇದೆ ಅನ್ನುವಂತಹ ಅರ್ಥದಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು.